ಕಲಬುರಗಿ ಭಾಗದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ಭಾಗದ ಜನರ ಜೀವನ ಬಹಳ ಕಷ್ಟದಿಂದ ಕೂಡಿದೆ. ಈಗಾಗಲೇ 7 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ರೈತರಿಗಾಗಿ ಹೋರಾಟ ಮಾಡಿದ ಇಲ್ಲಿನ ಸ್ಥಳೀಯ ಉಸ್ತುವಾರಿಗಳು, ಶಾಸಕರು, ಸಚಿವರು ಈಗ ಎಲ್ಲಿದ್ದೀರಿ? ರೈತರ ಪರವಾಗಿರುವ ನೀವು ಎಕರೆಗೆ 25,000 ಪರಿಹಾರಧನ ಕೊಡಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಈ ಭಾಗದ ರೈತರು ತೊಗರಿ ನೆಟ್ಟೆ ರೋಗದಿಂದ ಕಂಗಾಲಾಗಿದ್ದಾರೆ. ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ನ್ಯಾಯ ದೊರಕಿಸಿಕೊಡಿ. ಇಲ್ಲದಿದ್ದರೆ ರೈತರಿಗಾಗಿ ನ್ಯಾಯ ದೊರಕಿಸಿಕೊಡುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ಬಿಜೆಪಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಕಲಬುರಗಿಯಲ್ಲಿ ಮಾಧ್ಯಮದವರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಅಶೋಕ್ ಬಗಲಿ, ರಾಜ್ಯ ಬಿಜೆಪಿ ಹಿಂದುಳಿದ ಮೋರ್ಚಾದ ಮುಖಂಡ ಅವ್ವಣ್ಣ ಮ್ಯಾಕೆರೆ ಇತರರು ಇದ್ದರು. ಡಿ.ಕೆ. ಶಿವಕುಮಾರ್ ಮತ್ತೆ ಪ್ರಿಯಾಂಕಾ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅವತ್ತಿದ್ದಂಥ ಅನೇಕ ಜನ ಶಾಸಕರು ತಲೆಯ ಮೇಲೆ ತೊಗರಿ ಬೆಳೆಯ ಹೊರೆಯನ್ನು ಹೊತ್ತುಕೊಂಡು 1 ಎಕರೆಗೆ 25,000 ಕೊಡಬೇಕು ಅಂತ ಹೋರಾಟ ಮಾಡಿದ್ರು. ಅವತ್ತು ತೊಗರಿ ಬೆಳೆ ಲಾಸ್ ಆದಂಥ ಸಂದರ್ಭದಲ್ಲಿ, ತೊಗರಿಗೆ ನೆಟ್ಟೆ ರೋಗ ಬಂದಂಥ ಸಂದರ್ಭದಲ್ಲಿ ತೊಗರಿಯ ಹೊರೆಯನ್ನು ಹೊತ್ತುಕೊಂಡು ತಲೆ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು 25,000 ಕೊಡಿ ಎಕರೆಗೆ. ನೀವೇ ಹೋರಾಟ ಮಾಡಿದ್ರಿ. ನಮ್ಮ ಸರ್ಕಾರ ಆ ಕೊನೆ ದಿನಗಳಲ್ಲಿ 733 ರೂಪಾಯಿ 2 ಲಕ್ಷ 733 ಕೋಟಿ 2 ಲಕ್ಷ ಹಣವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿತ್ತು. ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಕಡಲೆಕಾಯಿ ತಿಂತಾ ಇದೆಯಾ ಸರ್ಕಾರ? ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ, ಬೆಂದು ಹೋಗಿದ್ದಾರೆ ರೈತರು. ಕಲಬುರಗಿ ಭಾಗದಲ್ಲಿ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ತೊಗರಿ ಬೆಳೆ ಬೆಳೆದಂಥ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನ್ ಮಾಡ್ತಾ ಇದೆ ಈ ಸರ್ಕಾರ? ನಾಚಿಕೆ ಆಗ್ಬೇಕು ಉಸ್ತುವಾರಿ ಸಚಿವರುಗಳಿಗೆ. ಕೂಡಲೇ ತೊಗರಿ ಬೆಳೆಯಲ್ಲಿ ಲಾಸ್ ಆಗಿರುವಂತ ರೈತರಿಗೆ ಕೂಡಲೇ ಸ್ಪಂದಿಸಬೇಕು. ಈ ವಿಷಯವನ್ನು ತೆಗೆದುಕೊಂಡು ನಾಳೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ರೈತರಿಗೆ ಕೂಡಲೇ ಸ್ಪಂದಿಸಬೇಕು. 7 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆನಲ್ಲಿ. ನಾಚಿಕೆ ಆಗಲ್ಲ ಈ ಸರ್ಕಾರಕ್ಕೆ? 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಬಿಡ್ತೀವಿ. ಈ ಸರ್ಕಾರ ಮಾತಾಡುತ್ತೆ ಪರಿಹಾರ ಬೇಕು ಅಂತ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾಚಿಕೆ ಆಗಲ್ಲ ಈ ಸರ್ಕಾರ ಈ ತರ ಸ್ಟೇಟ್ಮೆಂಟ್ ಕೊಡಕ್ಕೆ? ಆದ್ದರಿಂದ 7 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಾಲ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ತಿನ್ನಕ್ಕೆ ಅನ್ನ ಇಲ್ಲದೆ ಪರಿಸ್ಥಿತಿ ಇದೆ ರೈತರಿಗೆ. ಕೂಡಲೇ ತೊಗರಿ ಬೆಳೆಗಾರರು ಏನು ಕಷ್ಟದಲ್ಲಿದ್ದಾರೆ ನೆಟ್ಟೆ ರೋಗದಿಂದ, ಕೂಡಲೇ ಸ್ಪಂದಿಸಬೇಕು. ಎಕರೆಗೆ 25,000 ನಾವು ಹೇಳಿದ್ದೇವೆ. 800 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಅನೌನ್ಸ್ಮೆಂಟ್ ಮಾಡಿ ಅಂತ ನಾನು ಮತ್ತೆ ಆಗ್ರಹ ಪಡಿಸ್ತೇನೆ. ಸದನದಲ್ಲೂ ಕೂಡ ಆಗ್ರಹ ಪಡಿಸಿದ್ವಿ. ಶಶನ್ ನಮೋಶಿ ಅವರು, ನಾನು, ನಮ್ಮ ಸಾಬಣ್ಣ ತಳವಾರ್ ಅವರು ಎಲ್ಲರೂ ಕೂಡ ಆಗ್ರಹ ಪಡಿಸಿದ್ವಿ. ಕೆಳಮನೆಯಲ್ಲೂ ಕೂಡ ಆಗ್ರಹ ಪಡಿಸಿದ್ದೇವೆ. ಕೂಡಲೇ ಸ್ಪಂದಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಆಗ್ರಹಿಸ್ತೇನೆ. ಮತ್ತೊಂದು ವಿಷಯ, ಕಾಯ್ದೆಯನ್ನ ತರಬೇಡಿ. ಇದು ಸಂವಿಧಾನದ ವಿರುದ್ಧವಾಗಿದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡೋಕೆ ಬರೋದಿಲ್ಲ. ಈಗ ಆಲ್ರೆಡಿ ಆಂಧ್ರ ಪ್ರದೇಶ ಅಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಒಟ್ಟಿಗೆ ಇದ್ದಾಗ, ಆಂಧ್ರ ಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಇದನ್ನು ತಂದಾಗ ಈ ವಿಷಯವನ್ನು ಕೋರ್ಟ್ಗೆ ಹೋಗಿ ಕೋರ್ಟ್ ಅದಕ್ಕೆ ತಡೆ ಒಡ್ಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಅವರು ಹಠಮಾರಿತನದ ಧೋರಣೆಯಿಂದ ಮುಸ್ಲಿಮರಿಗೆ 4% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇದನ್ನ ಯಾವುದೇ ಬೆಲೆ ತೆತ್ತಾದರೂ ಕೂಡ ನಾವು ಈ 4% ರಿಸರ್ವೇಶನ್ ಜಾರಿ ಆಗದಂಗೆ ನಾವು ನೋಡ್ತೇವೆ. ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ರಾಷ್ಟ್ರಪತಿಗಳಿಗೂ ಕೂಡ ಇದಕ್ಕೆ ನಾವು ಪತ್ರ ಬರೀತೇವೆ, ಪ್ರಧಾನಮಂತ್ರಿಗಳಿಗೆ ಈ ವಿಷಯ ಕುರಿತಂತೆ ಪತ್ರ ಬರೀತೇವೆ. ಇದು ದೇಶ ವಿರೋಧಿ ನಿರ್ಧಾರ ಆಗಿದೆ. ಈ ಕಾನೂನು ಏನು ತರ್ತಾ ಇದ್ದಾರೆ ಇದು ದೇಶ ವಿರೋಧಿ ಆಗಿದೆ, ಸಂವಿಧಾನ ವಿರೋಧಿ ಆಗಿದೆ, ಪ್ರಜಾಪ್ರಭುತ್ವ ವಿರೋಧಿ ಆಗಿದೆ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಸಂವಿಧಾನವನ್ನೇ ಬದಲಾಯಿಸುವ ಕಾಲ ಬರುತ್ತೆ, ನಾವು ಸಂವಿಧಾನವನ್ನ ಬದಲಾಯಿಸ್ತೇವೆ, ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡೋದಕ್ಕೋಸ್ಕರ, ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ನೋಡಿ,
ಈ ಥರದ ಧೋರಣೆಯಿಂದನೇ ನಮ್ಮ ದೇಶ ವಿಭಜನೆ ಆಯಿತು. ಈ ದೇಶ ವಿಭಜನೆ ಆಯಿತು. ಆದರೂ ಕೂಡ ಕಾಂಗ್ರೆಸ್ಸಿನ ಈ ಥರದ ಮುಟ್ಟಾಳತನದ ನಿರ್ಧಾರದಿಂದನೇ ದೇಶ ವಿಭಜನೆ ಆಯಿತು. ಮನೆಮುರುಕ ನಿರ್ಧಾರದಿಂದಲೇ, ದೇಶದ್ರೋಹಿ ನಿರ್ಧಾರದಿಂದಲೇ ನಮ್ಮ ದೇಶ ವಿಭಜನೆ ಆಯಿತು. ಆದರೂ ಕೂಡ ಕಾಂಗ್ರೆಸ್ ಪಾಠ ಕಲಿತಾ ಇಲ್ಲ. ಈಗ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ 4% ಮುಸಲ್ಮಾನರಿಗೆ ರಿಸರ್ವೇಷನ್ ಅನ್ನು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಇದಕ್ಕೋಸ್ಕರ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಇದು ದೇಶದ್ರೋಹಿ, ಪ್ರಜಾಪ್ರಭುತ್ವ ದ್ರೋಹಿ ನಡೆಯಾಗಿದೆ, ಸಂವಿಧಾನ ದ್ರೋಹಿ ನಡೆಯಾಗಿದೆ. ಇದನ್ನು ಯಾವುದೇ ಬೆಲೆ ತೆತ್ತಾದರೂ ಕೂಡ ನಾವು ಅದನ್ನು ತಡಿತೇವೆ.